ಶಿವನೇ ಏನಪ್ಪ ಬಗ್ಗಿ ಕಸ ಹೊಡಿಯೋಕಾಯ್ತಾ ಇಲ್ಲ ಹಂಗೆ ಸೊಂಟ ಹಿಡ್ಕೊಂಡಂಗೆ ಆಯ್ತದೆ ಚಿಲಕ್ಕಂತದೆ ಒಂದೇಗಳಿಗೆ. ಹೌದು ಏಟೊತ್ತಿಗೆ ಈ ಬಸ್ಸೇ ಆಗ್ಬಿಟ್ರತಾಗ ಏಟೊತ್ತಿಗೆ ಮಗ ಆಯ್ತಪ್ಪ ಅನ್ನಿಸ್ತದೆ ಕಣಪ್ಪ. ಯಾರು ಒದ್ದಾಡ್ತಾರೆ ಮನೆ ಕೆಲಸನೂ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಂಡು ಒದ್ದಾಡಬೇಕು ಅಂದರೆ ಆಗ್ತಿಲ್ಲ ಹಿಂಸೆಯ. ಹೌದು ಈ ತಗ್ಲ ಅಂಗ್ಳ ಅದೇ ಗುಡ್ಸ ಹೊತ್ತಿಗೆ ಸಾಕಾಗೋಯ್ತದೆ. ನಮ್ಮ ಬರೋಕ್ಕೂ ಮೊದಲು ಎಷ್ಟು ಚಂದಾಗಿ ಆ ಜಾನಕಿ ಅವಳ ಮನೆ ಬಾಗಿಲದೆಲ್ಲ ಮಾಡ್ಕೊಂಡು ಇನ್ನು ನಮ್ಮ ಮತ್ತದೊಂದು ಈಟಾಗಲ ಬಿಟ್ರೋಳು ಆಟೆಯ ಇನ್ನು ಅವಳದೆಲ್ಲನೂ ಮಾಡ್ಕೊಂಡಿರೋಳು. ನಾನು ಬಂದಮೇಲೆ ತೆಗಿ ಅವಳದ್ದು ನೋಡಿಯಾಕಲ್ಲ ಯಾರ್ದು ನೋಡಿಯಾಕಲ್ಲ ಹೆಂಗೂ ಎಲ್ಲನೂ ನಾನು ಒಟ್ಟಿಗೆ ಗುಡಿಸ್ತೀನಿ ಅಂತ ಗೊತ್ತಾನೆ ಸುಮ್ ಕಾಯ್ತಾಳೆ. ಇನ್ನೇನು ಮಾಡೋದು ನನಗೆ ಹಂಗೆ ಇಟ್ಟಿಟಾಗಲ ಗುಡಿಸ್ಕೊಂಡು ಮಾಡಿ ಅಭ್ಯಾಸ ಇಲ್ಲ. ನಂಗೆ ಮಾಡಿದ್ರೆ ಪೂರ್ತಿ ನೀಟಾಗಿ ಮಾಡಬೇಕು. ಸಾಕು ಕಣಪ್ಪ ನಾನಿಂದ ಇಲ್ಲಿ ಹೊತ್ತಿ ಹೊಡಿಯೋ ಹೊತ್ತಿ ಸಾಕಾಗೋಯ್ತು ಕಸ. ಓಹೋ ಎದ್ದು ಕಸ ಹೊಡಿತಾ ಕೂತಾಳೆ ಹೊಡಿಲೊಡಿಲ್ಲ. ನಾನು ಈಚೆ ಕೂತ್ಕೊಳ್ಳೋಣ ಅಂತ ಬಂದಲ್ಲಿ ಮತ್ತೆ ಕಸ ಹೊಡಿತಾ ಕೂತಾಳೆ ಅಯ್ಯೋ ಮಾಡ್ಕೊಂಡ್ರೆ ಆ ಕಡೆ ಕೊಡ್ಕೊತಲ್ಲ ಜಗ್ಲಿ ಖಾಲಿ ಐತೆ ನಾನು ಕೂತ್ಕೊತೀನಿ. ಅಯ್ಯೋ ನಾನು ಯಾಕೆ ಇವ್ಳಿಗೆ ಎದ್ರಕೊಂಡು ಹೋಗಿ ಓಡಾಡಕಾಯ್ತು. ಅಯ್ಯೋ ಇಷ್ಟೊತ್ತಿಗೆ ಕಾಫಿ ತಂದು ಕೊಡ್ಬೇಕಾಯ್ತಪ್ಪ ನಮ್ಮ ಜಾನಕಿ ಎಲ್ಲೋದ್ಲು ಕಾಫಿ ತಂದು ಕೊಟ್ಟಿಲ್ಲ ಇಟ್ಟತ್ತಾದ್ರೆ. ಅಯ್ಯೋ ನೀರ್ಲಪ್ಪ ಅದು ಏನೋ ಒಂದು ಕುಡಿದ್ರೆ ಸಾಕು ಒತ್ತಾರಿ ಎದ್ದೇಳ್ಕೆ ಒಂದು ಕಪ್ ಕಾಫಿ ಕುಡಿದು ಹೋಗ್ಬಿಟ್ರೆ ಜನ್ಮ ಒಂಥರ ಇಂತದೆ ಯಾಕಂದು ನೋಡೋಣ ನಾಲ್ಕು ಇಲ್ಲಿ ಕೂತಿರೋ ತಂದು ಕೊಡ್ತಲ್ಲ ಅಂತ. ಎಲ್ಲರೂ ಹಬ್ಬಕ್ಕೂ ಬರ್ತಾರೆ ಇನ್ನೇನು ಸಂದೆ ಒಪ್ಪತ್ತು ಅನ್ನೋತ್ತಿಗೆ ಎಲ್ಲ ಹೇಳ್ತಾರಕನವ. ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಒಂದು ಗಳಿಗಾರ ನಾನು ಸುಧಾರಿಸ್ಕೋಬೇಕು. ಇಲ್ಲಾಂದರೆ ಇದನ್ನೇ ಮಾಡ್ತಾ ಕೂತ್ಕೊಂಡು ಹಾಕಿಲ್ಲ ಪಟ ನಿಂದು ಗುಡಿಸಿ ಒಂದು ಸಂದಕ್ಕಿಲ್ಲ ರಂಗೋಲಿ ಹಾಕ್ಬಿಟ್ಟು ಒಳಗೆ ಹೋಗೋದು ಏನು ಕೆಲಸ ಐತೆ ಮಾಡಿ ಮುಗಿಸ್ಬಿಟ್ಟು ಒಂದು ಗಳಿಗೆ ಹಿಂಗೆ ಮನೆ ಕಂದಿದ್ದು ಆಮ್ಯಾಕೆ ಬೇಕಾದ್ರೆ ನಮ್ಮ ಅತ್ತಿಗೆ ಅದು ಏನು ಬೇಕು ಮಾಡಿಕೊಟ್ರೆ ಆಯ್ತು. ಇಲ್ಲಾಂದ್ರೆ ಅವ್ರಿಗೆ ಬಂತು ಅಂದರೆ ಇನ್ನೊರು ಕೂಳು ಕುಚ್ಚು ಬಟ್ಟೆ ಪಾತ್ರೆ ಅಂತವ ಬೇಯಿಸೋದು ಮಾಡೋದು ನನಗೆ ಇಲ್ಲಿ ನೆನೆಸ್ಕೊಂಡ್ರೆ ತಲೆ ಒಂಥರ ತಿರುಗ್ದಂಗೆ ಆಯ್ತಾ ಕೂತದೆ. ಅವ್ರ ಹೆಣ್ಮಕ್ಳು ಅತ್ತ ಕಡ್ಡಿ ತೆಗೆದು ಇತ್ತಾಗ ಹಾಕೋಕ್ಕೆಲ್ಲ ಕೂತಿದ್ದ ಜಾಗಕ್ಕೆ ಎಲ್ಲವ ಅವ್ರು ಹಾಕ್ತೀನಿ ಅಂದರೆ ನಮ್ಮ ಮತ್ತೆ ಬಿಡ್ಬೇಕಲ್ಲ ಎಲ್ಲ ಕೂತಿದ್ದ ಜಾಗಕ್ಕೆ ತಗೊಂಡೋಗಿ ಇಡ್ತಾಳೆ. ಹುಡುಗಿ ಆಡ್ದಂಗೆ ಆಡ್ತಾಳೆ ಏನೋ ಮತ್ತೆ ಅದ್ರೊಳಗೆ ನಮ್ಮನ್ನು ಬೇರೆ ಎಳಿತಾಳೆ. ನನಗೆ ಆಯ್ತಾ ಇಲ್ಲ ಯಾರ್ತ ಹೇಳ್ಕೊಳ್ಳೋಣ ಹೋಗತ್ತಾಗಿ. ಏನಪ್ಪ ಇಟ್ಟೊತ್ತಾದ್ರೂ ಕಾಫಿ ಬರಲಿಲ್ಲ. ಎಷ್ಟೊತ್ತಾಯ್ತು ಇವಳು ಕಾಫಿ ಅಂತ ಬರಲಿಲ್ಲ ಜಾನಕಿ. ಓಹೋ ಕಸ ಗುಡಿಸ್ತಾವ್ರು ಕಣಪ್ಪ ನಾನು ಪಡಿ ನನಗೆ ಸುಮ್ಕೋಯ್ತೀನಿ. ಆಮೇಲೆ ಎಲ್ಲೋಗಿದ್ದೆ ಏನು ಅಂದರೆ ಉತ್ತರ ಕೊಡ್ಕೊಂಡು ಕೂತ್ಕೋಬೇಕು ಅಲ್ಲಿಂದ ಅಪ್ಪನಿ ಬೇರೆ ಕೂತವನೇನು ಅವನಿಗೂ ಕೇಳಿಸ್ತದೆ. ಹೆಂಗೋ ಬಿಟ್ಟು ಬಂದಿದ್ದೀನ ಸುಮ್ಮಗೆ ಗಮ್ಗೆ ಹೋಗಿ ಒಳಗೆ ಕೂತ್ಕೊಬಿಡ್ಬೇಕು ಸುಮ್ಕೆ. ಅಯ್ಯಪ್ಪ ಹೆಂಗೋ ಇತ್ತಾಗ ಬಂದೆ ಅವ್ರ ಪಡಿಗೆ ಅವ್ರು ಕಸ ಗುಡಿಸ್ತಾವ್ರು ಹೆಂಗಾರ ಗುಡಿಸ್ಕೊಳ್ಳಲು ನನಗೇನು. ನಾನು ಅಲ್ಲಿ ಹೋಗಿ ನಮ್ಮ ಒಂದು ಲೋಟ ಕಾಫಿ ಇಸ್ಕೊಂಡು ಕುಡಿದ್ಬಿಟ್ಟು ಗಳಿಗೆ ಮನೆ ಕತ್ತೀನಿ ಸಾಕಾಗದೆ ನನಗೂ ಅಟೋದಕ್ಕೆ ಎದ್ದು ಮಾಡಿ ಎಲ್ಲವ. ಓಹೋ ಎತ್ತಾಗ ಹೋಗಿದ್ಲಾ ಈತಾಗಿಂದ ಬರ್ತಾಯಿದೆಯಲ್ಲ ನೀನು ಆ ಥರನೆಯಾ ಹೋಗಿ ನಿನ್ನ ಹೆಂಡತಿಗೆ ಒಂದು ದೊಡ್ಡ ಕಾಫಿ ತಗೊಂಡು ಕೊಡೋಕ್ಕಲ್ಲ ಏನು ಇಟ್ಟತ್ತಾದ್ರೂ ಒಂದು ಕಪ್ ಕಾಫಿ ಕಾಣಲ್ಲ ಏನು ದಿನ ಬರ್ಕೊಂಡು ಸಾಯಬೇಕು ಕಣಪ್ಪ ನನಗೆ ಹಾಕಲ್ಲ ಒತ್ತಾರೆ ಎದ್ದೇಳಕ್ಕೆ ಒಂದು ಕಪ್ಪು ಕಾಫಿ ಕೊಟ್ಟು ನೀವು ಏನಾರ ಮಾಡ್ಕೊಳ್ಳಿಲ್ಲ. ಅಯ್ಯಯ್ಯ ಏನತ್ಲಾಗ ಒಂದು ಕಪ್ ಕಾಫಿ ಕೊಡೋಕ್ಕಾಗಲ್ವೇನಿಲ್ಲ ವಯಸ್ಸಾಗಿರೋರು ನಿಮ್ಮ ಕಾಫಿಗಾಗಿ ಇರೋ ತನಕ ಕಾಯ್ಕೊಂಡು ಕೂತ್ಕೊಳ್ಳೋದು ನಾವು. ಅವಳೆಲ್ಲ ಅವಳಪ್ಪ ಕಾಫಿ ತಂದು ಕೊಡಕ್ಕೆ ನಿಂಗೆ ಇದ್ದಿದ್ದು ತಂದು ಕೊಡ್ತಿಲ್ವಾ ಇಟ್ಟ ಸುಮ್ಕಿರೋಳ. ಅವಳು ನೆನ್ನೆ ಸಂದಾಗ ಊರಿಗೆ ಹೋಗ್ಬೇಕು ಅಂತ ಎಲ್ಲ ರೆಡಿಯಾಗಿ ಕೂತಿದ್ಲು. ನೆನ್ನೆ ಸಂದ ನಂದೇ ಬಸಿತ್ತು ಈ ಮಾತು ಬರೋದಕ್ಕೆ ಮಾಡೋದಕ್ಕೆ ಅದಕ್ಕೆ ಹಾಕಲ್ಕನವ ಒತ್ತರ್ಬೇಕಾದ್ರೆ ಆಟೋದಕ್ಕೆ ಬಿಟ್ಕೊಟ್ಟನೆ ಅಂತ ಈಗ ಹಾಕಿಲ್ಲ ಅಂತ ಹೇಳಿದೆ. ಅದಕ್ಕೆ ಆ ಥರನೇ ಆಟೋದಕ್ಕೆ ಬಿಟ್ಕೊಟ್ಟು ಬಂದಲ್ಲ ಊರಿಗೆ. ನೀವು ಮನೆಗಿದ್ದೇನೋ ಅವಳು ಬಂದ್ಲು ನೆನ್ನೆ ಹೇಳಿದ್ದೀನಲ್ಲಿ ಬಿಡು ಅನ್ಕೊಂಡು. ಓ ಹೌದಾ ಅದೇ ಅನ್ಕೊಂಡೆ ನಾನು ಇದ್ದಿದ್ದು ಇರೋದಕ್ಕೆ ಕಾಫಿ ತಂದು ಕೊಡ್ಬೇಕಾಗಿತ್ತಲ್ಲ ಏನು ಇವತ್ತು ಇಟ್ಟತ್ತಾದ್ರೂ ಒಂದು ಕಪ್ ಕಾಫಿ ಕಾಣಲ್ಲ ಅಂತವ. ಆ ಥರನೇ ಬಿಟ್ಟು ಬಂದ. ಸರಿ ಆತು ಬಿಡು ಏನೋ ಮನೆಗಿದ್ದೀನೇನೋ ಅದಕ್ಕೆ ಹಂಗೆ ಹೋಗೋಳಿಲ್ಲ ಅಂದ್ರೆ ನಂಗೇನು ಹೇಳ್ದಂಗೆ ಹೋಗ್ತಿಲ್ಲ ಅವಳು. ಇರ್ಲಿ ಬಿಡು. ನೋಡು ಅದೇ ಹೇಳ್ತಾರಲ್ಲ ಕಿವಿ ಕಿವಿಕಿತ್ರ ಪ್ರೀತಿ ಅಂತವ ಹಂಗೆ ಅವಳು ಏನು ಮಾಡಿದ್ರು ಹೆಂಗೆ ಹೋಯ್ಸ್ಕೊತ ನಮ್ಮ ಮಾವ. ಅವಳೇನು ಮನ್ಗವನೆ ಅಂತ ಹೋಗಿಲ್ಲ ಬೇಕು ಅಂತಲೇ ಹೋಗಿರ್ತಾರೆ. ಅವಳ ಇವನಿ ತಲೆ ಕೆಡ್ಸ್ಕೊಳ್ಳೋದು ಆಟಲ್ಲೇ ಐತಿ. ಗಂಡಂತ ಒಂದು ಭಯ ಇಲ್ದ ಹೋಗಿದ್ರೆ ಇವನು ನಮ್ಮ ಮೂಲೆ ಬಿಸಾಕ ಕೆಡೋದ್ಬೇಕಾಗಿತ್ತು ಅವಳಿಗೆ ನಡಿಯಲ್ಲ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನೋಳು ಅವಳು. ಏನೋ ಗಂಡಂದಂಚೂರು ಭಯ ಇರೋತ್ತಿಗೆ ಯಾಕೆ ಬೇಕು ಅಂದ್ಬಿಟ್ಟು ಕಿಟ್ಬಿಟ್ಟನು ಅವ್ರ ಮನೆ ಬೇಕಾ ಆಗೋಯ್ತೀನಿ ಅಂತವ ಸೋಮ್ಕವಳೆ ಓಲಾಕೋ ಇನ್ನೊಂದು 4 ವರ್ಷ ಹೋಗ್ಲಿ ನೋಡಿವಂತೆ ಅವಳಿಗೂ ಮಕ್ಳು ಮರಿ ಅಂತ ಆಯ್ತವಲ್ಲ ಆಗ ಅಡಗಿಸ್ತಾಳೆ ನಿನ್ನ ಸೊಕ್ಕ ನೋಡಿವಂತೆ ಹೇಳ್ತೀನಿ ಹಿಂಗೆ ಆಡ್ತೀಯ. ನೋಡಪ್ಪ ನನ್ನ ಸೊಸೆ ಇಲ್ಲದೆ ಇರೋದಕ್ಕೆ ಈ ಮನೇಲಿ ಒಂದು ಕಪ್ ಕಾಫಿ ಕೊಡೋದು ಗೊತ್ತಿಲ್ಲ. ಇಲ್ಲಿ ಕೂತಿದ್ದೀನಿ ಅವಾಗಿಂದವ ಒಂದು ಕಪ್ ಕಾಫಿ ಬೇಕಾ ಟೀ ಬೇಕಾ ಚಾ ಬೇಕಾ ಏನು ಆತ ಅಂತ ಕೇಳೋರಿಲ್ಲ. ಆ ಹುಡುಗಿ ಊರಿಗೆ ಹೋಗಿರೋದಕ್ಕೆ ಆ ಹುಡುಗಿ ಇದ್ದಿದ್ರೆ ಯಾರು ಇದು ಮಾಡ್ತಿದ್ದಾರೋ ಆ ಹುಡುಗಿ ಊರಿಗೆ ಹೋಗಿರೋದಕ್ಕೆ ನೋಡಿ ಕೇಳೋರಿಲ್ಲ ನಮ್ಮನ್ನ. ವಿಚಾರ ಹಿಂಗೆ ಅಂತ ನಮ್ಮಪ್ಪ ಅತ್ತಿಗಿರ್ಬೇಕು ಕಸ ಗುಡಿಸ್ತೈತಲ್ಲ ಇಲ್ಲಿ ಅಕ್ಕಿ ಕೇಳಿಸ್ಕೊಂಡು ಹೋಗಿ ಕಾಫಿ ತಗೊಬಂದು ಕೊಡಲಿ ಅಂತವ. ಕೊಡ್ತಾಳ್ಕಂದು ಬಾರಪ್ಪ ಕಾಪಿ ತಗೊಬಂದು ಕೊಡ್ತಾಳೆ. ನೀನು ಕಾಪಿ ತಗೊಬಂದು ಕೊಡು ಅಂತ ಕೆಲಸನೇ ಮಾಡಿದ್ಯಾ ನೋಡು ತಂದು ಕೊಡ್ತಾಳೆ. ಅಯ್ಯೋ ಏನಾರ ಮಾಡ್ಕೊಳಪ್ಪ ನಾವು ಒಳಗೆ ಕೂತೀನಿ. ಸರಿ ಕಣಪ್ಪ ಆಯಿತು ನಾನು ಒಳಗೆ ಕೂತೀನಿ ನಂಗಳಿಗೆ ಉಳ್ಕೊತೀನಿ ನಂಗೆ ಆಯ್ತಾ ಇಲ್ಲ. ಅಲ್ಲಕ್ಕಲ್ಲ ಇಲ್ಲ ಬೆಳಕರ್ದಲ್ಲಿ ತಿರ್ಗಾ ಹೋಗಿ ಮನೆ ಕತ್ತೀನಿ ಎಲ್ಲ ಹಾಕಲ್ಲ ಅಂದರೆ ಬೇಕಾದ್ರೆ ಆಮೇಲೆ ಉಂಡು ಒಂದು ಮಧ್ಯಾಹ್ನ ತಿಂಗಳಿಗೆ ಉಳ್ಕೊಳ್ಳಿವಂತೆ ಹೋಗು. ಅದಂಗೂ ಕಾಫಿ ಕುಡಿತೀನಿ ಅಂದರೆ ಮೂವಿದು ಕಾಫಿ ಇಸ್ಕೊಂಡು ಕುಡಿದ್ಬಿಟ್ಟು ನನಗೂ ಒಂದು ಕಪ್ ಕೊಟ್ಟು ಕಳ್ಸಕ್ಕೆ ಹೇಳು. ನಾನು ಹೇಳ್ದೆ ಅನ್ಬೇಡ ಅಲ್ಲಿ ನೀನೇ ಹೇಳು ಅವ ಜಾನಕಿ ಊರಿಗೆ ಹೋಗೋಳೆ ಅಪ್ಪ ಆಚೆ ಕಡೆ ಕೂತಿತ್ತು ಅದಕ್ಕೆ ನಾನೇ ಅನ್ಕಂದೆ ಹೋಗಿ ಕೊಡುವ ಕಾಫಿ ಕೊಡೋ ಅಪ್ಪ ಒಂದು ಕಪ್ ಅಂತ ಅಂದ್ಬಿಟ್ಟು ನೀನು ಹೇಳು. ತಿರ್ಗಾ ನಾನು ಹೇಳ್ದೆ ಅಂತ ಹೇಳಿ ಆ ಟೈಮಕ್ಕೆ ಓಹೋ ಇಸ್ಕೊಂಡು ಕುಡಿಯೋಕಾಯ್ತದೆ ಮತ್ತೆ ಕೊಟ್ಟಿದ್ದ ಆಮೇಲೆ ಮತ್ತೆ ಹಿಂಗೆ ಕಾಣ್ದಂಗೆ ಕೇಳ್ದಂಗೆ ಕೇಳಿ ಮೆಲ್ಲಗೆ ತರ್ಸ್ಕೊಂಡು ಕುಡಿಯೋಕ್ಕೂ ಆಯ್ತದೆ. ಇವನೇ ತರ್ಸ್ಕೊಂಡಿದ್ದು ಅಂತ ಹೇಳ್ಬಿಟ್ರೆ ಹಿಡ್ಕೊಬಿಡ್ತದೆ ಅಂತೀನಿ. ಇವು ವಯಸ್ಸಲ್ಲೇ ಹಿಂಗೆ ಹೆಂಗೆ ಆಡಿರ್ಬೇಡ ಈಗಲೇ ಹಿಂಗೆ ಆಡ್ತಾನೆ ನಮ್ಮ ಮಾವ.
ಏನು ಊರಿಗೆ ಚೇರ್ಮನ್ ಅನ್ನಂಗೆ ಆತನಪ್ಪ ಕೂಳ್ ನನ್ನ ಮಗ ಒಂದಪ್ಪ ಹೊಸಿ ಸಿಟ್ಟು ಬರಕ್ಲ ಮಾವ ಅನ್ನೋದು ತಾಂಡನೆ ಬಯ್ಯನ ಅನಿಸ್ತದೆ. ಏನಾರ ಮಾಡ್ಕೊಂಡು ಸದ್ಯಕ್ಕೆ ನನ್ನನ್ನು ಕೇಳುವಲ್ಲ, ಹೇಳಿದ್ರೆ ತಂದು ಕೊಡ್ತಿದ್ದಾಳೆ ಅವಳು. ನಂದೇ ಕೆಲಸ ನನಗಾಗೈತೆ, ತಸ್ಕೇನೆ ಹೆಂಗಾರ ಕುಡಿಸಾಯಿ. ಸರಿ ಆಯ್ತು ಬಿಡಪ್ಪ, ಕೇಳಿಸ್ಕೊಂಬಂದು ನಾನೇ ಕೊಟ್ಟನಂತ ಬಿಡು. ನಾವು ಒಳಗೆ ಏನು ಮಾಡ್ತಾ ಇರ್ತದೇನೋ ನಾನೇ ಇಸ್ಕೊಂಬಂದು ಕೊಟ್ಟನಂತೆ. ಹೋಗಿ ಇಸ್ಕೊಬರೋಗಿ ಇನ್ನೇನು ಮಾಡೋಕ್ಕಾಯ್ತದೆ. ಮನೆ ಸೊಸೆರು ಇಸ್ಕೊಂಡಿದ್ಲು ಅವಳಿರೋ ಕಿವಿ ಕೇಳ್ದಂಗೆ ಇರ್ತಾರಲ್ಲ. ಇನ್ನು ಅವಳು ಒಬ್ಳೆ ಗೇಯ್ಬೇಕು. ಇನ್ನೇನು ಮಾಡ್ತೀಯಾ, ಈ ಮನೇಲಿ ಹಿರಿ ಹೆಂಗ್ಸಾಗಿದ್ದಕ್ಕೆ ತಪ್ಪಿಗೆ ಅವಳೇ ಎಲ್ಲನೂ ಮಾಡ್ಕೊಟ್ಟು ಕಳಿಸ್ಬೇಕಾಯ್ತದೆ. ಈ ಕೆಲವು ಸೊಸೆರಿಗೆ ಎಲ್ಲ ಬೋಲ್ತೋಗ್ಬಿಟ್ಟೈತೆ. ಏನು ಮಾಡ್ತೀಯಾ, ಅವ್ರು ಆಡಿದ್ದೆ ಆಟ ಆಗೋಗ್ಬಿಟ್ಟೈತೆ. ಹೋಗಿ ಇಸ್ಕೊಂಬ. ಇನ್ನೇನು ಏನು ಹೇಳಿದ್ರು ಆಟಯ್ಯ ಒಂಥರ ಏನು ಅಂತಾರಲ್ಲ ತಿರ್ಕೊಂಬ ಅಂತ ಮುಂಡವು. ಆಯ್ತು ಬಿಡಪ್ಪ, ನಾನು ಇಸ್ಕೊಬತ್ತೀನಿ ಅಂದಮೇಲೆ ಇನ್ನೇನು ನಿಂದು. ನಾನು ಇಸ್ಕೊಬಂದು ಕೊಟ್ಟೆ, ಸುಮ್ಮ ಕೂತ್ಕೋ. ನೋಡು ಹೆಂಗೆ ಮಾತಾಡ್ತಾನೆ. ಸೊಸೆಯರು ಅಂದರೆ ಒಂದು ಗೌರವ ಇಲ್ಲ ನನ್ನ ಮಗನಿಗೆ. ಸೊಸೆಯರು ಅಂದರೆ ಮಕ್ಕಳು ಹೆಣ್ಣು ಮಕ್ಳಿಗಿಂತ ಹೆಚ್ಚು. ನೋಡ್ಕೋಬೇಕಾದ್ರು ಮಾಡಬೇಕಾದ್ರು ನಾವೇ ಎಲ್ಲ ಹೊಡಿರು ಅಂತ ಕೇಳ್ತಾನಲ್ಲ. ಇವೆಲ್ಲ ಮಾತಾ ಮಗನ ಹೆಂಡತಿ ಅನ್ನೋದೊಂದು ಗೌರವ ಬೇಡವಾ? ಬಾ ಹಂಗೆ ಒಂದೊಂದ್ಸತಿ ನೆನ್ಸ್ಕೊಬಿಟ್ರೆ ಪರಕೆ ತಗೊಂಡು ಹಂಗೆ ಮಕ್ಕ ಕೆಲ್ದು ಬಿಡ್ಲ ಅನಿಸೋದೆ. ಏನು ಮಾಡ್ತೀವಿ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಯ್ತೀನಿ. ನೀನು ಅಂದಷ್ಟು ನನಗೆ ಇನ್ನೂ ಏನು ಕೊಡಬಾರ್ದು, ಏನು ಮಾಡಬಾರ್ದು ಅನ್ನಿಸ್ತದೆ. ಅನ್ಕೋ ಕೂತ್ಕೊಂಡು ಅನ್ನಕ್ಕೆ ಏನಾಗಬೇಕು ಅನ್ಕೋ. ನಾನು ಮರ್ಯಾದೆ ಕಮ್ಮಿ ಆಗೋದು, ನೀನು ಮರ್ಯಾದೆ ಕಮ್ಮಿ ಆಗೋದು. ಯೋಟತ್ತಾಯಿತು ಹೊತ್ತರೆ ಎಲ್ಲಿ ಬೆಳ್ಕರ್ದು ಹುಡುಗಿನೂ ಬರ್ಲವಲ್ಲ. ಎತ್ತಗೋಯ್ತು ಏನು ಅಲ್ಲೇ ಉಳಿದು ಹೊತ್ತರಿಗೆ ಕರ್ಕೊಂಡು ಹೋಗು ಅಂತ ಅಂದ್ರ ಕಣೆ. ಏನಪ್ಪ ಇಂದು ಬರ್ದೋಯ್ತಲ್ಲ. ಇನ್ನು ಕೈ ಮರಿಕೋಬೋದಾಗಿತ್ತು. ಇನ್ನು ನಮ್ಮ ಮಗು ಕುಡಿತಾಳೆ ಅಂತ ಎದ್ದು ಬಂದೆ ಎತ್ತಾಗಿ ಎಲ್ಲ ಬೆಳ್ಕರ್ತದೆ. ಪುಟ್ಟಿ ಪುಟ್ಟಿ ಒಂದು ಕಪ್ ಕಾಫಿ ತಗೊಬರವ. ಕಬ್ಬು ಕೊಡ್ದವ ಯಾಕೋ ಮಾತಾಡಿದ್ರೆ ಇಲ್ಲ ನಿಂತಿದೆಯಲ್ಲ, ನನಗಂತವೇ ಹಾಕು ಕರೀತಾವೆ. ಹೋಗತ್ತಾಗಿ ಅಲ್ಲಿ ಬೆಳಗ್ಗೆ ಹೊತ್ತಂತೆ ಎದ್ದೊಳ್ಬೇಕಾ ಯಾವ ಹೋಗತ್ತಾಗಿ ಇನ್ನೂ ಒಂದು ಗಳಿಗೆ ಮನೆ ಕಣ್ಣದು ಕಣವ. ಎದ್ದು ಭಂಗ ಮಾಡೋ ಹೊತ್ತಿ ಸಾಕಾಗದಲ್ಲಿ ಇನ್ನೊಂದು 2 ದಿನ ಆರಾಮಾಗಿದ್ದು ಶಕ್ತಿ ತಗೊಂಡು ಹೋಯ್ತೀನಿ. ಇದು ಯಾಕೆ ನಿಂತಿದ್ದೆ ಬಾಗಿಲು ನೋಡ್ಕೊಂಡು? ಊರಿಗೊಂದು ಹತ್ತಿದ್ರಿ ಊರಿಗೊಂದು ಹತ್ತದೆ ಸಾಧನೆ ಅದನ್ನು ಹೇಳ್ತಾರೆ. ಚಿಂತಿದ್ದಾನೆ ಸಾಂತಲ್ಲ ನಿದ್ದೆ ಅನ್ನೋ ಹಂಗೆ. ನನಗೆ ನನ್ನ ಮಗು ಬರಲಿಲ್ಲಪ್ಪ, ಇನ್ನೊಮ್ಮೆ ಕರೆಯೋಕೆ ಹೋದ ನೆನೆ ಅಂತ ನನಗಾಗದೆ. ಅವಳು ಕಾಫಿ ಕುಡ್ದಾವ ಅನ್ಕೊಂಬಂದವಳು ಆಕ್ಳಿಸ್ಕೊಂಡು ಎಮ್ಮ ಆಕ್ಳಿಸ್ಕೊಂಡಂಗೆ. ನಾನೆಲ್ಲಿ ಕಾಫಿ ಕುಡಿಯೋಕೆ ಹೋಗಲಿ ಪುಟ್ಟಿತ ಇಸ್ಕೊಂಡು ಕುಡಿಯೋಗು. ನನಗೆ ಅಲ್ಲಿ ನಮ್ಮ ಆದೇಶ ಬಂದಿಲ್ಲ. ನೆನೆ ದಿನ ಸಾಂತನ ಕರೆಯೋಕೆ ಹೋದನು. ನೆನ್ನೆ ಅವತಾರನೇ ಒಂದು ಮುದ್ದೆ ಉಂಡು ಹೋದ ಹುಡುಗ ಇನ್ನೂ ಬಂದಿಲ್ಲ. ಎಲೆಯ ಬೆಳೆ ಕರಿಯೋಕೆ ಬಂತು ಅಂತ ನಾನು ಅದಾಡ್ತಾ ಇದ್ದೀನಿ. ನಿಂದೆ ನಿನಗಾಗೈತಿ. ಅಲ್ವಾ ನೆನ್ನೆ ಹಂಗೆ ಅಂದಲ್ಲ, ಬರ್ಬೇಕಾಗಿತ್ತಲ್ಲ ಇಟ್ಟೊತ್ತಿಗೆ ಯಾಕೆ ಬಂದಿಲ್ಲ? ಯಾಕೆ ಏನಾಯ್ತು? ಕಾಣೆ ಯಾವಳು ಕಂಡಿರೋಳು. ನನಗೆ ಜೀವ ಹೊಡ್ಕ ತಗೋತೈತೆ. ನನ್ನ ಮಗ ಇನ್ನೂ ಬರಲಿವಲ್ಲಪ್ಪ ಅಂತವ. ಎಷ್ಟೊತ್ತಾಗೋಯ್ತು. ಅವ್ರ ಮಾವು ಬೇರೆ ಭಾಳ ಇರುತ್ತೆ. ನನ್ನ ಮಗ ಹೆಂಗೆ ಕಳಿಸ್ಲಿಲ್ವ ಕನೇ ಸಿಟ್ಟಿಗೆ ಏನ್ರವ ಅಲ್ಲೇ ಉಳ್ಕೊಂಡೋ ಇಲ್ಲ ಬೆಳೆ ಕರ್ಕೋಗಿವಿರಪ್ಪ ಅಂತ ಏನು ಎತ್ತ ಅಂತಲೇ ವಿಷಯ ತಿಳಿಯೋದು. ಇದೇನಪ್ಪ ನನ್ನೇ ನೋಡ್ಕೊಂಡು ನಿಂತವಳು, ಏನು ಹಿಂಗೆ ಬಾಗಿಲು ಕಡೆಗೆ ನೋಡ್ಕೊಂಡು ನಿಂತವಳಲ್ಲಪ್ಪೋ ನನ್ನ ಹೆಂಡತಿ. ಏನೋ ಬರೋದು ಅಪ್ಪರ ದಿನ ಆಗೋತ್ತಿಗೆಲ್ಲ ಕಾಯ್ತಾ ನಿಂತವಳು ನೋಡು. ಅಯ್ಯಪ್ಪ ಇದೇನಿದು ಇವ ನಾಳೆಗೆ ಬರ್ತೀನಿ ಅಂದ್ರೆ ಇವತ್ತೇ ಬರ್ತಾವನಲ್ಲ. ಓಹೋ ಏನು ಇವನ್ನೇ ಕಾಯ್ತಾ ನಿಂತಿದ್ದೀನಿ ಅನ್ಕೊಂಡ ಕಣೆ ಏನು. ಅಲ್ಲಕನಪ್ಪ ಇದೇನು ವಾತಾವರಣ ಬಂದಿದೆಯಾ? ವಾ ಮತ್ತು ಅವ್ವ ನಾಳೆಗೆ ಬರ್ತಾನೆ ನಿಮ್ಮ ಅಪ್ಪ ಅಂತ ಅನ್ಲಲ್ಲ. ಒಳ್ಳೇದಾಯ್ತು ಬಿಡು. ಆತಾಗ ಹೆಂಗೋ ಮಾತಾಡಕ್ಕೆ ಬಂದದ್ದು. ನೀನು ನಾಳೆಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ರೆ ಮತ್ತೆ ಈಗಲೇ ಬಂದಿದ್ದೀರಾ? ನಾಳೆಗೆ ಬರ್ತೀರಾ ಅಂತ ಕಂಡೆ. ನಾನು ನಾಳೆಗೆ ಬರ್ತಿದ್ದೆ ಅಂತಲೇ ಹೇಳಿ ಕಳಿಸಿದ್ದು ಇತ್ತಲ್ಲ. ಅಯ್ಯೋ ಎಲ್ಲ ಅವರು ಊರಿಗೆ ಹೋದ್ರು. ಇನ್ನು ನಾನು ಇನ್ನೊಬ್ಬ ಇದ್ದ. ಅಯ್ಯೋ ಅಲ್ಲೇನು ಇದು ಮಾಡೋದು, ಇನ್ನು ಅಲ್ಲೇನು ಮಳೆ ಹೊಡೆಯೋ ಕೆಲಸ ಎಂಥದ್ದು ಇಲ್ಲ. ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಯ್ತು. ಅದಕ್ಕೆ ಅತ್ಲಾಗಿ ಒತ್ತಾರನೇ ಒಂದು ಲಾರಿ ಬೆಂಗಳೂರಿಗೆ ಹೋಯ್ತಾಯಿತ್ತು. ಈತ ಕಡೆಯಿಂದ ಹೋಯ್ತದಂತೆ. ಅದಕ್ಕೆ ಎಲ್ಲ ಇಳಿಸ್ಬಿಡಪ್ಪ ನಮ್ಮ 3 ಸೇತುವೆತವ, ನಾನು ಇಳ್ಕೊತೀನಿ ಅಂತೇಳಿ ಅದೆಲ್ಲರಿಗೆ ಬಂದ್ಬಿಟ್ಟೆ. ಅತ್ತಾಗಿ ಒಂದು ಸಾಕಾಗೋಗೈತೆ ನನಗಂತೂ. ಬಿಸಿ ಸ್ನಾನ ಮಾಡಿ ತಿಂದು ಅಂಗಳಿಗೆ ಮನೆ ಕದ್ರೆ ಸಾಕಾಯ್ತು ನನಗೆ. ಅಲ್ಲ ಅದಿರಲಿ, ನೀನಿದೆ ಯಾಕಂಗೆ ಬಾಗಿಲು ನೋಡ್ಕೊಂಡಿದ್ದೆ ಒತ್ತಾರನೇ ಏನಾಯ್ತು? ನಮ್ಮ ಒಳ್ಳೆ ಶುರು ಹಚ್ಕರ್ಲಿದ್ದು ಅಪ್ಪದೇಕೆ ನಾಟಕವ. ಏನೇನೇ ಒತ್ತಾರ ಹೋಗಿದ್ದು ಕಣ್ಣಿ ನನ್ನ ಮಗ ಒಂದು ಮುದ್ದೆ ಉಂಡು ಇಟೊತ್ತಾದ್ರೂ ಬಂದಿಲ್ಲವ. ಏನು ಶಾಂತ ಕರ್ಕೊಬತ್ತಾವನ ಕಡೆ ಏನು. ಅದಕ್ಕೆ ಒಂಥರ ಯಾಕೋ ಹೊಟ್ಟೆ ಒಳಗೆಲ್ಲ ಸಂಟದಂಗೆ ಆಯ್ತೈತೆ. ಗಾಬರಿ ಏನೋ ಒಂಥರ ಸಮಾಧಾನ ಇಲ್ಲ. ಕೂತ್ರು ಕೂರಕಾಯ್ತಾಯಿಲ್ಲ, ನಿಂತ್ರು ನಿಲ್ಲಕಾಯ್ತಾಯಿಲ್ಲ. ಅದಕ್ಕೆ ಹಂಗೆ ಬಾಗಿಲು ಕಾಯ್ಕೊಂಡು ನಿಂತಿದ್ನವ. ನೀವು ಬಂದ್ರಿ. ಏನಪ್ಪ ಏನಕ್ಕೆ ಬರಲಿಲ್ವ ಏನೋ ಇನ್ನೂ. ಅದಕ್ಕೆ ಹಿಂಗೆ ಬಂದು ಮಕ್ಕಳು ಹೇಳ್ಬಿಟ್ಕೊಂಡು ಕೂತ್ತೀಯ. ನಾನೇನವ ಅನ್ಕೊಂಡೆ. ನೆನ್ನೆ ಒತ್ತರ ತಾನೆ ಹೋಗಿರೋದು. ಏನು ಬೊತ್ತನ ಹಾಕು ಎಲ್ಲ ಒತ್ತಾರೆ ಕರ್ಕೋಗಿ ಬಿಡು ಬಸ್ರಿ ಹೆಂಗ್ಸು ಅಂತ ಅಂದಿರ್ಬೇಕು. ಅದಕ್ಕೆ ಸುಮ್ಕೆ ಹಾಕವನೆ ಬೊತ್ತನ ಹಾಕು. ಹ್ಞೂನಪ್ಪ ಹಂಗೆ ಅಂದಿರ್ತಾರೆ. ಅದಕ್ಕೆಲ್ಲ ಉಳ್ಕೊಂಡಿರ್ತಾರೆ. ನಮ್ಮವ್ವ ಆಡೋದು ನೋಡಿದ್ರೆ ಇನ್ನೂ ಸಣ್ಣ ಹುಡುಗ ಚಡ್ಡಿ ಹಾಕಳ ಹುಡುಗನ ಕಳಿಸಿದ್ದೀನಿ ಏನಪ್ಪ ಬರಲಿವಲ್ಲ ಅನ್ನೋಂಗೆ ಆಡ್ತದೆ ನಮ್ಮವ್ವ. ಅವನು ದೊಡ್ಡನಾಗಿ ಓದಿ ಕೆಲಸ ತಗೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ತಾವನೆ. ಅವನಿಗೆ ಗೊತ್ತು ಸುಮ್ಕಿರು. ಹೋಗಿ ಎಷ್ಟೊತ್ತಿಗೆ ಬರಬೇಕು ಹೆಂಗೆ ಬರಬೇಕು ಎಲ್ಲ ಗೊತ್ತಿರ್ತದೆ. ನೀನು ಯಾಕೆ ಹಿಂಗೆ ಆಡ್ತೀಯ? ಅವ ಅಲ್ಲಿ ಬತ್ತಾರಂಗ ಅವನಿಗೆ ಅಂತಡಿ ಅವ ಮಾದೇಶ ನೋಡಲ್ಲಿ ಆ ಕಡೆ ಮನೆ ತವ ಮೂಲೆಗೆ ಬತ್ತಾನ ತಡಿ. ಇನ್ನೇನು 5 ನಿಮಿಷ ಬತ್ತಾನೆ. ಬಂದ ಅಯ್ಯೋ ನಾನು ಅದೇ ಅನ್ಕತಾ ಇದ್ದೆ ಎಲ್ಲೈತವ ನನ್ನ ಮಗ ಅಂತ. ಒಳ್ಳೇದತ್ತಾಗ
ನನ್ನೇ ದೂಕಂದ ಆ ಕಡೆ ಕೊಂಟು ಬಿಟ್ಲತ್ತಗೆ ಮಗ ಬತಾವನೆ ಅಂದೇಕೆ ಗಂಡಿನ ಮೇಲೆ ಜ್ಞಾನವೇ ಇಲ್ಲ ಈಗ ಬಂದವನೆ ಅನ್ನೋದು. ಓಹ್ ಎಲ್ಲ ಸಾಲು ತಿಂತವ್ರೆ ಬರಲಿಲ್ವಲ್ಲ ಅಂತ. ನಮ್ಮ ಅಪ್ಪ ಇನ್ನೂ ಬಂದಿರೋ ಹಂಗವನೇ ಬಂದ್ರೆ ಬರ್ತಾರೆ ಹೋಗತ್ತೆ. ನಂಗೆ ತಲೆ ಕೆಟ್ಟಂಗೆ ಆಗೈತೆ. ನಾನು ಸುಮ್ಕೊಂಬನಿ ಕಬ್ತೀನಿ. ಅಯ್ಯ ಇದ್ಯಾಕೆ ಮಗ ಸುಮ್ಕೆ ಹೋಯ್ತಾ ಇದೆಯಾ? ನಾವಿಲ್ಲಿ ಭಾಗ ಕಾಯ್ಕ ನಿಂತಿರೋ ನಿಂಗೆ ಕಣ್ಣಿ ಕಾಣ್ತಾ ಇಲ್ವೇ? ಇದ್ಯಾಕೆ ನೆನ್ನೆನೆ ಬರ್ತೀನಿ ಅಂದ್ರೆ ಈಗ ಬರ್ತಾ ಇದೆಯಾ? ಶಾಂತ ಕರ್ಕ ಬರಲಿಲ್ವಾ? ಯಾಕೆ ಏನಾಯ್ತು ಹಂಗೆ ಹೋಯ್ತಾ ಇದೆಯಾ ಬಂದನೆಯಾ? ಇದ್ಯಾಕ್ಲ ನಿಮ್ಮವ್ವೇನೋ ಕೇಳ್ತಾವಳು ಸುಮ್ಕೆ ಹೋಯ್ತಲೇ ಇದೆಯಾ? ನಾ ಬಂದಿದ್ದೀನಿ ಏನಪ್ಪ ಯಾವಾಗ ಬಂದೆ ಒಂದು ಮಾತಾಡ ಕೇಳ್ದ ಸುಮ್ಕೆ ಒಳಗೆ ಹೋಯ್ತಾ ಇದೆಯಲ್ಲ. ಹಂಗಾರೆ ನಮ್ಮ ಘಾಟು ಬೆಲೆ ಇಲ್ವಾ? ನನ್ನ ಏನು ಕೇಳಕ್ಕೆ ಹೋಗ್ಬೇಡಿ. ಇದನ್ನು ಬಿಟ್ಟುಬಿಟ್ಟು ನನ್ನ ಪಡಿ ನಾನು ಗಳಿಗೆ ಹೋಗಿ ಮನೆ ಕತ್ತೀನಿ. ಯಾಕೆ ಪ್ರಾಣ ತಿಂತೀರ ಬತ್ತದಂಗೆ ಬಾಲ ನಿಂತ್ಕೊಂಡು. ಇದ್ಯಾಕ್ಲ ಮದೇಶ? ಅವ್ವ ನೀ ನನ್ನ ಮಗ ಬಂದಿಲ್ಲ ಅಂತವ ನೆನ್ನೆದಿಂದಲೂ ಸರಿಯಾಗಿ ಮನೆ ಕಂದಿಲ್ಲ. ಈ ಒತಾರನೆ ಬಂದು ಬಾಕ ನಿಂತೋಳು ಅಲ್ಲಾಡಿಲ್ಲ. ಹಂಗೆ ಕಾಯ್ಕ ನಿಂತವಳೆ. ನೀನು ನೋಡಿದ್ರೆ ಮಕ ಹಿಂಗೆ ಊದಿಸ್ಕೊಂಡು ಸುಮ್ಕೆ ಬಿಟ್ಬಿಡಿ ಅಂತ ಯಾಕೆ ಇವನಾತು ಮದೇಶನ್ ಬಂದಿರಂಗವನೇ ಏನೋ ಮಾತಾಡ್ದಂಗೆ ತಡಿ ಕೇಳ್ತು. ತಡಿ ಹೋಗಿ ನೋಡೋಣ. ಯಾಕಪ್ಪ ಏನಾಯ್ತು? ಅದೇನಿಲ್ಲ ಶಾಂತ ಕರ್ಕ ಬರಲಿಲ್ವೇನ? ಹುಡುಗಿನ ಶಾಂತನವೇ ಇದ್ಯಾಕೆ ಏನಾಯ್ತು? ಕರ್ಕ ಬರಕ್ಕೆ ಅವ್ನು ಕಳಿಸ್ಬೇಕಲ್ಲ ಅವ್ರ ಮಾವ. ನನ್ನ ಮಗ ಸಾಯ್ತಾನೆ. ನೀವು ಮಾಡಿರೋ ಕೆಲಸ ಅಲ್ಲೋಗಿ ನಾನು ಅನುಭವಿಸ್ಕೊಬಂದೆ. ಸರಿಯಾಗಿ ಮರ್ಯಾದೆನೂ ಕಳ್ಕೊಂಡಿದ್ದಾಯ್ತು. ಅದೇನೋ ಹೇಳ್ತಾರಲ್ಲ ಅಲ್ಲಿ ಅವಳನ್ನೂ ಕಳಿಸ್ತಿಲ್ಲ. ಅವಳಿಗೂ ನರ್ಕ ತೋರಿಸ್ತಾವನು ಅವನು ಮುದಿ ನನ್ನ ಮಗ. ಏಕೆ ಏನಾಯ್ತಲ್ಲ? ನಾವೇನು ಮಾಡಿದ್ದೀವಲ್ಲ? ನಾನು ಪಡಿ ನಾನು ಶಿವನೇ ರಂಗ ಅಂತ ಈಗ ಬಂದಿದ್ದೀನಿ. ನಾನೇನು ಮಾಡಕ್ಕೆ ಬಂದಿದ್ದೆ ದಿನಿಗೆ? ಅವನಲ್ಲಿ ಮಾತಾಡಿದ್ರೆ ನಾವೇನು ಮಾಡ್ತೀವಿ ನಿನಗೆ? ನೆನ್ನೆಯ 10:30 11 ಗಂಟೆ ಹೊತ್ತಿಗೆ ಹೋದ ನಾವು ಅಲ್ಲಿಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಶಾಂತಕ್ಕನೇ ಇಲ್ಲ. ಅವಳನ್ನ ಹೊಲ್ತಕ್ಕೆ ಕಳ್ಸವನಂತೆ ಒಳಕಿಲಾಕೆ. ನಾವು ಹೋದ್ರೆ ನಮಗಂತೂ ಊಟನೂ ಹಾಕಲಿಲ್ಲ, ಒಂದು ಗ್ಲಾಸ್ ನೀರು ಕೊಡಲಿಲ್ಲ. ಹೊಲ್ತಕ್ಕೆ ಹೋಗಿ ಒಳ ಕೀಳಿ ಕಿತ್ತಾದ್ಮೇಲೆ ನೀವು ಕರ್ಕೋಗಿ ಅಂತ ಅಂದ ಶಾಂತಕ್ಕನ. ಸರಿ ಆಯ್ತು ಇನ್ನೇನು ಮಾಡೋದು ಇವಂತ ಮಾತಾಡಿ ನಡೆಯೋಕ್ಕಿಲ್ಲ ಅಂತ ನಾವು ಹೊತ್ತಾಗಿ ಆ ಹುಡುಗ ಹೊಟ್ಟೆಸ್ಕೊಂಡು ನಿಂತಿತ್ತದು ನಾಗರಾಜ ಕೆಳ್ಳು ಕೆರಿದು. ಇನ್ನೇನು ಮಾಡೋಕ್ಕೈತೆ ನಡಿಯೋಣ ಅತ್ತಾಗಿ ಕಿತ್ಬಿಟ್ಟೆ ಕರ್ಕೊಂಡು ಹೋಗಂತ ಎಂದಕ್ಕೆ ಬಂದು ಊಟ ಮಾಡಿದ್ರೆ ಆಗತ್ತೆ ಅಂತ ಓದು ನೋಡಿದ್ರೆ ಅಲ್ಲೇ ಅವಳು ಒದ್ದಾಡ್ಕೊಂಡು ಬಿಸಿಲಲ್ಲಿ ಇದು ಮಾಡ್ತಿದ್ಲು. ಎಲ್ಲನೂ ಕಿತ್ತು ಮಾಡಿ ಸಂದದನ್ನಾಗ ಬಂದು ಕರ್ಕ ಹೋಗ್ತೀನಿ ಅಂದರೆ ಕಳ್ಸೋಕ್ಕಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿಮ್ಮನ್ನೆಲ್ಲ ಅವಮಾನ ಮಾಡಿ ಕಳ್ಸಾರೆ ಈಗ ಯಾಕೆ ಕರೆಯಕ್ಕೆ ಬಂದಿದ್ದೀರಾ? ಅದುವೇ ಈಗ ಕರೆಯಕ್ಕೆ ಬಂದಿದೆಯಲ್ಲ. ಎಲ್ಲೋಗಿದ್ದೆ? ಒಂದು 2 ದಿನ 3 ದಿನ ಮುಂಚೆ ಕರಿಬಾರ್ದ? ನಾನು ನನ್ನ ಹೆಣ್ಮಕ್ಳು ಕರೆದಿದ್ದೀನಿ ಮಾಡೋರು ಯಾರು ಕಳ್ಸೋಕ್ಕಲ್ಲ ಹೋಗು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಹೌದಾ? ಹಂಗೆ ಮಾತಾಡಿದ್ನ? ನೀನು ಸರಿಯಾಗಿ ಮಕ್ಕಳಿಗೆದಲ್ವಾ ನನ್ನ ಮಗನಿಗೆ? ಯಾಕೆ ಅವನಿಗೆ ನನ್ನ ಮಕ್ಳು ಇಲ್ವಂತ ಗೊತ್ತಾಕಲ್ವಾ? ಕಳಿಸ್ತಾನೆ ಬತ್ತಾವೆ ಒಂದು ಮಾತು ಬತ್ತಾವೆ ಹೋಯ್ತಾವೆ. ಅದನ್ನೇ ಇಟ್ಕೊಂಡು ವರ್ಷ ಎಳ್ದಾಳು ಅಂತಾರ. ಸರಿಯಾಗಿ ಹೋಗೋದು ಬರ್ಬೇಕಾಯ್ತು ನೀನು. ಮಕ್ಕು ಗೆದ್ದಿರ್ಲಿ ಕಣವ ಶಾಂತಕ ಬಸ್ರಿ ಅಂತೆ. ಆ ಹುಡುಗಿನ ಅಳಕ್ಕಿಳಕ್ಕೆ ಕಳ್ಸೋನೇ ನನಗೆ ಹೊಟ್ಟೆ ಕಳ್ಳು ಹಂಗೆ ಕಿತ್ತು ಬಂದ್ಬಿಟ್ಟ ಕಣವ. ಅವನು ಆಟ ಆಡಳಿತ ತಗೊಳಕ್ಕೆ ಕಾರಣ ಯಾರವ? ನೀವಿಬ್ರು ಗಂಟೆ ಹೆಂಡತಿ ಮಾಡ್ರೆ ಕೆಲಸ. ಅವಳು ಹೋಗಿ ಜಗಳ ಆಡಿ ಮಾಡಿ ಮನೆ ಬಿಟ್ಟು ಕಳಿಸ್ತಾ ಹೋಗಿದ್ದಿದ್ರು ಅವ್ರು. ನನಗೆ ಅವ್ರಿಗೆ ಸದ್ರ ಆಯ್ತಿತ್ತಿಲ್ಲ ಕಣವ. ಈಗ ಸದ್ರ ಕೂತವ್ರವ್ರು ಗಂಡ ಹೆಂಡತಿ ಇಬ್ರೂ. ಬಾವಪ್ಪ ಊರಲ್ಲಿ ಇದ್ದಿದ್ರೆ ಇವೆಲ್ಲ ಆಯ್ತಿತ್ತಿಲ್ಲ ಬಿಡು. ಅವ್ರೇನೋ ಕೆಲಸ ಅಂತ ಹೋದವ್ರು 2 ದಿನ ಬರೋಕ್ಕಲ್ಲ ಅಂತ ಹೇಳಿ ಕಳಿಸಿದ್ರಂತೆ. ಅದು ಕಂಡು ಈ ನನ್ನ ಮಗ ಇಂಥ ಕೆಲಸ ಮಾಡ್ತಾವನೆ. ಒಟ್ಟುರ್ದು ಹೋಯ್ತು ಕಣವ. ನಮ್ಮನೆ ಹೆಣ್ಮಕ್ಳನ್ನ ಹಿಂಗೋಳಿಗೆ ಏನಾರ ಆಗಲಿ ನಮ್ಮನೆ ಹೆಣ್ಮಕ್ಳು ಹೊರಗೆ ಹೋದವಲ್ಲ, ಮನೆ ಒಳಗೆ ಏಟು ಭಂಗ ಮಾಡ್ಕೊತಾ ಇದ್ದು. ಅಂಥದ್ರಲ್ಲಿ ಬಸ್ರಿ ಹೆಣ್ಣು ಮಗವ ಈ ಬಿಸಿಲಲ್ಲಿ ಕಳ್ಸೋನಲ್ಲ ಒಳಗಿಳಕ್ಕೆ. ಹೆಂಗೆ ಆಗಬೇಡ ಹೇಳು ನನಗೆ. ಹೊಟ್ಟೆಲ್ಲ ಉರಿದೋಯ್ತು. ಅವಳೋ ನಳ್ತಾಳ ಹಾಕಂದು ಪಾಪ. ಅಯ್ಯೋ ಅಪ್ಪ ಉಂಡೋಗೋ ಏನಾರ ಹೊತ್ತಿಗೆ ಬೇಜಾರ ಮಾಡ್ಕೊಬೇಡ ಕಣೋ ಅಂತ ಗೋರಿತು ಪಾಪ. ನನಗಂತೂ ನೀನು ಏನಾರ ಅನ್ನು ನಾನು ಉದ್ದಕ್ಕೂ ಹೊತ್ಕೊಬಂದಿದ್ದೀನಿ ಕಣವ. ರಾತ್ರಿ 10 ಹೊತ್ತು ಸುಸ್ತಾಗಿ ತಡೆಯೋಕ್ಕಾಗ್ದಾನೆ ಅವನಿಗೆ ಪಾಪ ಹೊಟ್ಟಷ್ಟು ಒದ್ದಾಡನು. ಅಲ್ಲೇ ದಾರಿಲಿ ಯಾವುದೋ ಒಂದು ಹಳಸಿನ ಮರ ಸಿಕ್ತು, ಕಲ್ಲಿಗೆ ಹೊಡೆದ್ಬಿಟ್ಟು ಹಳಸಿನ ಎಣ್ಣೆ ತಿನ್ನಕ್ಕೆ ಕೊಟ್ಬಿಟ್ಟು ಒಂದು 4 ಅಲ್ಲೇ ಮನಿಕಂದು ಹೋತಾಗಿ. ಇನ್ನು ಯಾವ ಎಂಥವಾರ ಬಂದ್ಗಿಂದ್ರೆ ಜಿರ್ತೆ ಪರ್ತೆ ಏನಾರ ಬಂದ್ರೆ ಏನು ಮಾಡೋಣ? ಅಲ್ಲೇ ಮನೆಗಿದ್ದು ಒತ್ತರ ಎದ್ದು ಬಂದಿದ್ದೀವಿ. ಇನ್ನು ಅವ್ನು ಬರೋಕ್ಕಲ್ಲ ಬಿಡು, ಜನ್ಮದಲ್ಲೂ ಬರೋಕ್ಕಲ್ಲ ಇನ್ನು ಕರಿಯೋಕ್ಕೆ. ಯಾರನ್ನಾರು ಕರಿಯೋಕ್ಕೆ ಬಂದ್ರೆ ಅವ್ನು ತಿರುಗಿ ನೋಡೋಕ್ಕಲ್ಲ ಅವನು. ಹಂಗೆ ಮಾಡ್ತಾರವ ಬಾಳರ್ಕ್ ಮುಂಡವು. ಅಂಥ ಮನೆಗೆ ಹೋಗಿ ಕೊಟ್ಟಿರೋದಲ್ದಾನೆ ಅವ್ನು ಬುದ್ಧಿ ಕಂಡ್ಕೊಂಡು ನೀವುಗಳು ಮಾಡಿ ಕಳಿಸಿದ್ದಕ್ಕೆ ನನಗೆ ಮಕ ಇಲ್ದ ಹೋಯ್ತಲ್ಲಿ. ಮಾಡಬಾರ್ದು, ಅವಮಾನ ಮಾಡಿಸ್ಕೊಬಂದೆ ಬಾ. ಹೌದೇನಣ್ಣ? ಅಯ್ಯೋ ಅಂತ ಮುಂಡವಾವು ಪಾಪ ಕಣಣ್ಣ. ಅಯ್ಯೋ ಶಾಂತಕ್ಕೆ ಏಟ್ ನೊಂದ್ಕೊಂಡಿದ್ಲು ಏನೋ. ಎಂಥ ಕೆಲಸ ಮಾಡ್ಯಾವ ನೋಡೋಣ. ಅಯ್ಯ ಬಾರ ಅದಕ್ಯಾಕೆ ನೀನು ಅವನ್ ಬೈತೀಯ? ಆಗಿ ಹೆಂಗಿತ್ತು ಹಂಗೆ ಅವ್ರು ಮಾತಾಡ್ಕೊಂಡವ್ರಪ್ಪ. ಈ ನನ್ನ ಮಗ ಅದನ್ನೇ ಇಟ್ಕೊಂಡು ಎಳ್ದಾಡ್ತಾನೆ ಅಂತ ಅವ್ರಿಗೆ ಹೆಂಗೆ ಗೊತ್ತು? ಇವನೇನು ಗೊತ್ತಾಕಲ್ವಾ? ಕಸ ಹೆಂಗೆ ಬಳಸ್ಬೇಕು, ಮಗನ ಹೆಂಗೆ ಬಳಸ್ಬೇಕು ಅಂತವ. ಇವನಿಗಿರ್ಬೇಕು ಜ್ಞಾನ. ನೀನು ಮುಚ್ಚ ಬಾಯ. ಅರ್ಧ ನೀನು ಮಾಡೋಗಿದ್ಕಯ್ಯ. ಆವಾಗ ಜಗಳ ಆಗಿದ್ದು.
ಅದೇನೋ ಹೇಳ್ತಾರಲ್ಲ ಹಂಗೆ ಅವಳ ಜಾಗದಲ್ಲಿ ನೀನು ಇದ್ದಿದ್ರು ಗೊತ್ತಾಗಿರೋದು. ಅದೇನೋ ಹೇಳ್ತಾರಲ್ಲ ಹಂಗೆ ಚಂದಾಗಿ ಒಳ್ಳೆ ಜಾಗಕ್ಕೆ ಸೇರ್ಕೊಬಿಟ್ಟಿದ್ಯಾ ನೋಡು. ಅತ್ತೆ ಇಲ್ಲ ಮಾವಿಲ್ಲ ಕಾಟ ಕೊಡೋಕ್ಕೆ. ನಿನ್ನ ಗಂಡ ನೀವು ಕೂರು ಅಂದ್ರೆ ಕೂತ್ಕೊತಾನೆ, ನಿಲ್ಲು ಅಂದ್ರೆ ನಿಂತ್ಕೊತಾನೆ. ಹಂಗಾಗಿ ಅವನೀಗ ನಿನ್ಗೆ ಏನು ಗೊತ್ತಾಗಬೇಕು ಹೇಳು? ಬೇರೆಯವ್ರ ಕಷ್ಟ ಅಲ್ಲಿ ಹೋಗಿ ನೋಡ್ದವ್ರಿಗೆ ಗೊತ್ತು, ಕಣ್ಣಲ್ಲಿ ಹೋಗಿ ನೋಡಿ ಬಂದಿರೋ ನನಗೆ ಗೊತ್ತು. ಸುಮ್ ಕೂತ್ಕೊಂಡು ನೀನು ಮಾತಾಡಬೇಡ ನೀನು. ನೀನು ಸುಮ್ಕಿರು, ನೀನು ಮಾತಾಡು ಅಂದ ನಾವು ಒಂಗಾಗಿ ಸುಮ್ಕಿರು. ಅವನೇನೋ ಕೋಪ್ತಾಗ ಬಂದವನೇ ಎಲ್ಲ ಟೈಮು ಒಂದೇ ಅನ್ನಂಗೆ ಆಡ್ಬೇಡ. ನಮ್ಗೆ ಹೆಂಗೆ ಗೊತ್ತಪ್ಪ, ಹೆಂಗೋ ಗಂಡು ಮಲ್ಲಿ ಇರ್ತಾಳಲ್ಲ ಅಂತ ಇದು ಮಾಡ್ದು. ನಮಗೇನು ಕೋಪ ಹೇಳೋಳ ಮೇಲೆ ಹಿಂಗೆ ನನ್ನ ಮಗ ಮಾಡ್ತಾನೆ ಅಂತ ನಮ್ಗೆ ಹೆಂಗೆ ಗೊತ್ತು? ಇವು ಪಾಪ ಹುಡುಗಿ ಹಂಗೆ ಒಟ್ಟರಿಸ್ತಾವನ. ಅಲ್ಲಕಲ್ಲ ಆ ನಾಟೆಲ್ಲ ಮಾತಾಡಿದ್ಮೇಲೆ ಏನಕ್ಕೆ ಬಿಟ್ಟು ಬಂದೆ? ಮತ್ತೆ ಶಾಂತನ ಹುಡುಗಿನ ಕರ್ಕೊಂಡೆ ಬಂದ್ಬಿಡಿವ ನಿನ್ನ ಮನೆ ಮೇಲೆ. ನನ್ನ ಗಲ ಬಿಸಾಕ ಓದ್ಲ ಕಳ್ಸಕ್ಕಲ್ಲ ನಾವಿನ್ನ ಅದು ಏನಾರು ಮಾಡ್ಕೋ ಹೋಗು ಅಂತ ಅಂದ್ಬಿಟ್ಟು ಇತ್ತಾಗ ಏನಾರು ಒಂದು ದಾರಿ ಮಾಡ್ಕೊಡ್ಬೋದಾಗಿತ್ತಲ್ಲೋ. ಆ ನರಕಲ್ಲಿ ನಲ್ಲದ್ಕಿಂತವ ಕರ್ಕ ಬಂದಿರಾಗಿತ್ತಿಲ್ವನಪ್ಪ ನೀನು? ಯಾಕೆ ಬಿಟ್ಟು ಬರಕ್ಕೆ ಹೋದೆ ಆ ಹುಡುಗಿಯ? ಹ್ಞೂ ಕರ್ಕೊಬರ್ತಾರೆ. ನಿನಗೆ ಹೆಂಗೆ ಗೊತ್ತಲ್ಲ ಕರ್ಕೊಬರೋಕ್ಕೆ? ನೀವು ಮಾಡಿದ ಕೆಲಸಕ್ಕೆ ನನಗೆ ಅದೇನೋ ಇಲ್ಲಿ ಇದು ಮಾಡಲ ಅಲ್ಲಿ ಇದು ಮಾಡಲ, ಕರ್ಕೊಬಂದ್ಮೇಲೆ ನೀವು ಹೆಂಗೆ ಆಡ್ತೀರಂದು ನನಗೆ ಹೆಂಗೆ ಗೊತ್ತು? ಅದು ಅಲ್ದೇ ಗಂಡಿಲ್ದೇ ಅವಳು ಬರೋಕ್ಕೆ ಒಪ್ಕೋಬೇಕಲ್ಲ, ಬಾವಿಲ್ವಲ್ಲ. ನನಗಂತೂ ಸುಮ್ಮನಿರವಾತ್ಲಾಗ ಇವತ್ತು ಒಂದಿನ ಮಾತಾಡಬೇಡಿ, ನಂಗೆ ಒಂದು 2 ದಿನ ಹೋಗಲಿ. ಏನು ನನಗೇನು ಹಬ್ಬ ಮಾಡೋಕ್ಕೂ ಏನು ಮೂಡಿಲ್ಲ, ಸೋಂಕು ಬಂದಂಗೆ ಆಯ್ತು ಅಲ್ಲಿಂದವ. ಮಾಡೋಣ ಹಾಕು, ಕರ್ಕೊಬಂದ್ರೆ ಆಯ್ತು. ನಿಮ್ಗೆ ಅದೇನೋ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಲೆ ಉರಿತು ಅನ್ನಂಗೆ. ಈಗ ನಮ್ಮ ಮನೆ ಹೆಣ್ಮಗಳಲ್ವ ಏಟ್ ಮಾಡಿದ್ಲವ ನಮ್ಮ ಮನೆಗಾಗಿ. ನೀವು ನೆನ್ಕೊಳ್ದೇ ಹೋದ್ರಿ, ಆಟೆಲ್ಲ ಮಾಡುವಾಗ ಅಲ್ಲಿ ಅನುಭವಿಸ್ತಾವಳೆ. ಈಗ ಹೇಳ್ತೀರ ಕರ್ಕೊಬರೋದಲ್ವಾ ಅಂತ. ಈಗ ಅದೇನೋ ಹೇಳ್ತಾರಲ್ಲ, ಆ ಕಡೆ ಅವ್ರು ಕಳಿಸ್ಬೇಕು, ಬಿಟ್ಟು ಬಂದ್ರೆ ಅವ್ರಿಗೂ ಭಯ, ಮತ್ತೆ ಕೂಗು ತಟ್ಟಿದ್ರೆ ನಾವೇನು ಮಾಡೋದು ಅಂತ. ಹಂಗೆ ಅವ್ರು ಬರ್ತಾರಾ? ಬರಲಿ ಹಾಕು, ಎಲ್ಲವಕ್ಕೂ ಕಾಲು ಬರಬೇಕು. ಕಾಲು ಕೊಡು ಬಂದಾಗ ನೋಡೋಣಂತೆ. ನಾನು ಮಾತಾಡ್ತೀನಿ, ಬಾವು ಕೊಟ್ಟು ಮಾತಾಡಿ ಏನೋ ಒಂದು ದಾರಿ ಮಾಡ್ತೀನಿ. ಬಿಡೋಕ್ಕಿಲ್ಲ ಅವಳು ನನಗೆ. ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ ಕಣವ. ನಮ್ಮ ಮನೆ ಚೆನ್ನಾಗಿರಲಿ ಅಂತ ಏಟೆಲ್ಲ ಮಾಡಿದ್ಲು ಪಾಪ, ಹಂಗೆ ಅನ್ಭವಿಸ್ತಾವಳಲ್ಲ. ಅಲ್ಲ ಕಣಪ್ಪ, ಬಸ್ರಿ ಅಂದೆಲ್ಲ ಕರ್ಕೊಬರೋದಲ್ವೇನು? ಸಂದಕರ ನೋಡ್ಕೊಬೋದಾಗಿತ್ತಲ್ಲ, ನಳ್ತಾಳೆ ಅಂತೀಯಲ್ಲ, ಅದಕ್ಕಂಗೆ ಅಂದೆ ಕಣಪ್ಪ. ಒಟ್ಟು ಇರ್ತದೆ ಕರ್ಕೊಬರೋ ಇಲ್ಲಿ ನೋಡ್ಕೊತೀವಿ ನಾವು. ಆಗೋಯ್ತು, ಆಗೋಗಿದ್ದೆ ಹಿಡ್ಕೊಂಡು ಎಳಿಯೋಕ್ಕಾಯ್ತದ? ಅದ ಬಿಟ್ಬಿಡು. ಈಗ ನಮಗೂ ಗೊತ್ತಾಗೈತೆ, ಆ ಕ್ಷಣಕ್ಕೆ ಹಂಗೆ ಅನ್ನಿಸ್ತು, ಹಂಗೆ ಆಡ್ದು. ಈಗ ನಮಗೂ ಗೊತ್ತಾಗೈತೆ ಏನು ಎತ್ತ ಹೆಂಗೆ ಅಂತವ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದನ್ನೇ ಇಟ್ಕೊಂಡು ಹೇಳ್ತೀನಿ. ಹೇಳ್ದಾಡಾಯ್ತದ ನೀನೇ ಹೇಳು. ಹ್ಞೂ ಕಣ್ಣಪ್ಪ, ಕರ್ಕೊಬಾರು. ನಾನೇ ಆ ಪೇಟೆಗೆ ಮನೆ ಮಾಡಿ ಇಡ್ತೀನಿ ಅವ್ರನ್ನ. ಅವ್ನಿಗೂ ಯಾವ್ದಾರ ಒಂದು ಡ್ರೈವಿಂಗ್ ಕೆಲಸ ಹಚ್ಕೊಟ್ಬಿಟ್ಟು ಹೇಳ್ಕೊಡ್ತೀನಿ. ಇನ್ನೇ ಮಾಡೋಕ್ಕಾಯ್ತದೆ, ನಾನೇ ಹೇಳ್ಕೊಡ್ತೀನಿ. ಡ್ರೈವಿಂಗ್ ಕೆಲಸ ಹಚ್ಕೊಟ್ಬಿಟ್ಟು ಪೇಟೆಲಿ ಒಂದು ಮನೆ ಮಾಡಿ ಇಡೋಕ್ಕಾಯ್ತದೆ. ಕರ್ಕೊಬಾ ಇಲ್ಲಿ ಹೇಳ್ತೀನಿ. ನಾನು ಏನೋ ಲೆಕ್ಕಾಚಾರ ಆಗ್ತಾಯಿದ್ದು ಏನೋ ಆಯಿತು ಅಪ್ಪ. ಈಗ ಕರ್ಕೊಬರೋದು ಮಾಡೋದು ಅವೆಲ್ಲ ಆಗೋದು ಕೆಲಸ. ಇದು ಸ್ವಲ್ಪ ದಿನ ಬಿಟ್ಬಿಡಿ ಅವ್ರನ್ನ. ನಾನು ಬಾವಂತ ಮಾತಾಡ್ತೀನಿ, ಸ್ವಲ್ಪ ದಿನ ಬಿಟ್ಬಿಡಿ. ಆಮೇಲೆ ನಾನೇನೋ ಒಂದು ದಾರಿ ಮಾಡ್ತೀನಿ. ನಾನು ಅನ್ಕೊಂಡಿದ್ದೀನಿ ಅಲ್ಲಿ ಒಂದು ಜಾಗದಲ್ಲಿ ಕೆಲಸ ನೋಡಿ ಅಲ್ಲಿ ಸೇರಿಸ್ತೀನಿ. ನಂಗೆ ಗೊತ್ತು, ನನ್ನ ಫ್ರೆಂಡು ಇವರವರೇ ಬಾವಂತಪ್ಪ. ಮೊದಲು ಬಾವಂತ ಮಾತಾಡೋರಿಗೂ ನಾನು ಏನೂ ಹೇಳೋಕ್ಕಲ್ಲ. ಈಗ ಬಿಡಿ, ಈಗ ನನಗೆ ಆಯ್ತಲ್ಲ, ನಾನು ಹೋಗಿ ಒಂದು ಗಳಿಗೆ ಉಳ್ಕೊತೀನಿ. ನೀನು ಬಾಯಿ ಮುಚ್ಕೊಂಡು ಅದು ಏನು ಬಂದಿದೆಯೋ ಹಬ್ಬ ಮುಗಿಸ್ಕೊಂಡು ಹೋಗೋದು ಕಲಿ. ನಿನಗೂ ಅವಳಿಗೂ ಒಂದೇ ಅಲ್ಲ. ನಿನಗೂ ಇದ್ದಿದ್ರು ಗೊತ್ತಾಗಿರೋದು. ಇದ್ದಿದ್ರು 3 ದಿನಕ್ಕೆ ಮದುವೆ ಮಾಡ್ಕೊಟ್ಟು 3 ದಿನಕ್ಕೆಲ್ಲ ಬ್ಯಾಗ್ ಎತ್ಕೊಂಡ್ಬಂದಿರುವೆ ಮನೆಗೆ. ಇಲ್ಲದೆ ಇರೋದಕ್ಕೆಲ್ಲೋ ಇದೆಯಾ ನಿಂದೆ ನಡೆಯೋತ್ತಿಗೆ? ಸುಮ್ಮನೆ ಮರ್ಯಾದೆಗೆ ಹೋಗು. ನಿನಗೆ ಯಾಕೆ ಬೇಕು ಅಂತೀನಿ ನಾನು. ಸುಮ್ಮನಿರು, ಬಾಯಿ ಮುಚ್ಕೊಂಡು. ನಿನಗೆ ಏನು ಬೇಕು ನಾನು ಮಾಡ್ತೀನಿ ತಾನೇ. ಏನು ಬೇಕು ಎತ್ತ ಎಲ್ಲ ಕೇಳಿ ಮಾಡಿದ್ಮೇಕೆ ಹೊಸ ಬಾಯ ಮುಚ್ಕೊಂಡು ಅದು ಏನೈತೆ ನಿಂದು ಮಾಡಿ ಮುಗಿಸ್ಕೊಂಡು ಹೋಗೋದು ಕಲಿ. ಎಲ್ಲ ತಪ್ಪನು ಒಂದೇ ಥರ ಆಡೋಕೆ ಹೋಗಬೇಡ. ನಿನ್ನಂಗೆ ಅವಳು ಕತೆ. ಈಗ ಕಲ್ತಿರೋ ಬುದ್ಧಿ ಆಗಲೇ ಕಲ್ತಿರ ಮಕ್ಕ. ಹೆಂಗಿರ್ತಾ ಐನರಿಗೆ ಅಷ್ಟು ಬತ್ತಿಲ್ಲ. ಈಗ ಗಂಡ ಹೆಂಡತಿ ವಹಿಸ್ಕೊತಾರೆ. ಅದೇ ಎಲ್ಲ ಆದಮೇಲೆ ಗೊತ್ತಾಗೈತೆ ಆ ಮಗಳು ಬೆಲೆ ಏನು, ಈ ಮಗಳು ಬೆಲೆ ಏನು ಅಂತವ. ಅದೇ ನಮ್ಮ ಮಾದೇಶನ ಹೇಳ್ದಂಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಲರಿತು ಅನ್ನಂಗೆ ಆಗಿರೋದು ಇವ್ರು ಬಾಳ್ವೆ. ಆಯ್ತು ಬಿಡು. ಏನು ಅವ್ರ ಮಗಳು ಸಿಕ್ಕಲ್ಲ ಅಂತ ತೆಗೆದು ನನ್ನ ಮೇಲೆ ಬರಬೇಡಿ ನೀವಿಬ್ಬರು. ಇನ್ನೇನು ನನ್ನ ಕಂಡ್ರೆ ಹಿಂಗೆ ನಿಮಗೆ ಮದುವೆ ಮುಂಚೆನೂ ಹಂಗೆ, ಮದುವೆ ಆದಮೇಲೂ ಹಿಂಗೆ. ಆಯ್ತು ಹೋಗಿ, ಇನ್ನೇ ಮಾಡೋಕ್ಕಾಯ್ತದೆ. ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಬರೋಗಿ. ಮುದ್ದೆ ಮಾಡಿರಬೇಕು, ಉಂಡ್ಬಿಟ್ಟು ಒಂದು ಗಳಿಗೆ ಸುಧಾರಿಸ್ಕೊಳ್ಳಿರಂತೆ. ಇನ್ನೇನು ಮಾಡೋಕ್ಕಾಯ್ತದೆ? ಹಣೆ ಮೇಲೆ ಬರದಂಗೆ ಆಯ್ತದೆ. ಅವಳು ಹಣೆ ಮೇಲೆ ಹಂಗೆ ಇತ್ತು ಅಂದ್ರೆ ನಾವು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ಮುಂದಕ್ಕೆ ಬಂದಾಗ ಸಂದಕ್ಕೆ ನೋಡ್ಕೊಳ್ಳೋಣಂತೆ.